ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಇರೋದು ಚಂದಾಪುರ ಬೊಮ್ಮಸುಂದರ ರಸ್ತೆ ಮುತ್ತನಲ್ಲೂರು ಸರ್ಕಲಲ್ಲಿ. ಈಗ ಒಂದು ಹೋದ ತಿಂಗಳು 23ನೇ ತಾರೀಕು ಹೆಲ್ತ್ ಇಶ್ಯೂಸ್ ಆಗಿ ಅಲ್ಲೇ ಲೋಕಲ್ ಕ್ಲಿನಿಕಲ್ಲಿ ನನ್ನ ಎಕ್ಸಾಮಿನೇಷನ್ಸ್ ಮಾಡಿಸಿ ಇಂಜೆಕ್ಷನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡಿದ್ದೆ. ಅದಾದ 2 ದಿನಕ್ಕೆ ಯಾಕೋ ಫೀವರ್ ತುಂಬ ಜಾಸ್ತಿಯಾಗಿ ಚಿಲ್ಸ್ ಜಾಸ್ತಿಯಾಗಿ ಚಂದಾಪುರದಲ್ಲಿರುವಂಥ ತ್ರಯ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ. ಅಲ್ಲಿ ಅಡ್ಮಿಟ್ ಆದಾಗ ಯೂರಿನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿದೆ, ಕಿಡ್ನಿ ಮೇಲೆ ಪಸ್ ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಸ್ಟೆಂಟ್ ಕೂರಿಸ್ಬೇಕು ಅಂತ ಹೇಳಿ ಸ್ಟೆಂಟ್ ಕೂರಿಸಿದ್ರು. ಸ್ಟೆಂಟ್ ಕೂರಿಸಿ ಅರೌಂಡ್ 4-5 ಡೇಸ್ ಹಾಸ್ಪಿಟ್ಲಲ್ಲೇ ಇದ್ದೆ. ಸುಸ್ತು ಕಮ್ಮಿ ಆಗಲೇ ಇಲ್ಲ. ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. ಮನೆಗೆ ಬಂದು ಒಂದು ವಾರ 12 ದಿನ ಆದರೂ ಕೂಡ ಸುಸ್ತು ಅನ್ನೋದು ಕಮ್ಮಿ ಆಗಲಿಲ್ಲ. ಹೀಗಾಗಿ ಹಿಮಾಸ್ ಹಾಸ್ಪಿಟಲ್ ನಮಗೆ ಇವತ್ತಿಂದಲ್ಲ, ತುಂಬ ಹಳೆಯ ಪರಿಚಯ ಡಾಕ್ಟರ್ ಹರೀಶ್ ಅವರು. ಈ ಹಾಸ್ಪಿಟಲ್ ಬಗ್ಗೆ ಗೊತ್ತಿತ್ತು, ಬಹಳ ದೂರ ಅಂತ ಹೇಳಿ ನಾನು ಅಲ್ಲೇ ಹತ್ತಿರದಲ್ಲಿ ಸಮೀಪದಲ್ಲಿ ತೋರಿಸೋಣ ಅಂತ ಆತ್ರೇಯ ಕ್ಲಿನಿಕ್ಗೆ ಹೋದ್ವಿ. ಕಡೆಗೆ ಮತ್ತೆ ಹರೀಶಿಗೆ ಕಾಲ್ ಮಾಡಿ ನಾನು ಈ ಥರ ಆಗ್ತಿದೆ ಅಂದರೆ ಇಮಿಡಿಯೇಟ್ ಆಗಿ ಬರೋಕ್ಕೆ ಹೇಳಿದ್ರು. ಇಲ್ಲಿ ಬಂದು ಕೂಡಲೇ ಚೆಕ್ ಮಾಡಿ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಏನು ಸಾರ್ಟ್ ಔಟ್ ಮಾಡಬೇಕು ಅಂತೇಳಿ ಎಲ್ಲ ಸ್ಪೆಷಲಿಸ್ಟನ್ನ ಕರೆಸಿ ಪರ್ಟಿಕ್ಯುಲರ್ ಆಗಿ ಏನು ಆಗಿರುತ್ತೆ ಮನುಷ್ಯನಿಗೆ ಆ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ವಿನಃ ಮತ್ತೆ ಬೇರೆ ಯಾವ ಥರದ್ದೇ ಆಗಲಿ ಸುಮ್ಮನೆ ಇಲ್ದಿರೋಂಥ ಎಕ್ಸಾಮಿನೇಷನ್ಸ್ ಆಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ. ಯಾರೇ ಬಂದರೂ ಕೂಡ ಒಂದು ನಂಬಿಕೆ ಇಟ್ಟು ಈ ಹಾಸ್ಪಿಟ್ಲಿಗೆ ಬಂದರೆ ನೀವು ಒಂದೇ ದಿನದಲ್ಲಿ ಒಂದು ಸರ್ಜರಿ ಆದರೂ ಕೂಡ 1 ಅಥವಾ 2ನೇ ದಿನದಲ್ಲಿ ವಾಪಸ್ ಮನೆ ಕಳಿಸ್ಕೊಡ್ತಾರೆ. ಸುಮ್ಮನೆ ಡ್ರ್ಯಾಗ್ ಮಾಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡಿ ಇಟ್ಕೊಡೋದಿಲ್ಲ ಇಲ್ಲಿ. ಹಾಗೆ ಇಲ್ಲಿನ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ. ಹೌಸ್ ಕೀಪಿಂಗ್ ಆ್ಯಂಡ್ ಹಾಸ್ಪಿಟಲ್ ಹೈಜೀನಿಕ್ ಆಗಿದೆ ತುಂಬ. ಇಲ್ಲಿ ಯಾವುದೇ ಒಂದು ಫಿಸಿಷಿಯನ್ಸ್ ಆಗಲಿ ಸ್ಪೆಷಲಿಸ್ಟ್ ಆಗಲಿ ಅವ್ರು ಹೇಳಿದ ಕೂಡಲೇ ಬಂದು ಕನ್ಸಲ್ಟ್ ಮಾಡಿ ಪೇಷಂಟನ್ನು ಪ್ರತಿಯೊಂದು ರಿಪೋರ್ಟ್ಸನ್ನು ಚೆಕ್ ಮಾಡಿ ಎನ್ಕ್ವೈರಿ ಮಾಡಿ ಅವ್ರಿಗೆ ಏನಾಗ್ತಾ ಇದೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ. ಹೀಗಾಗಿ ಈ ಹಾಸ್ಪಿಟ್ಲಿಂದ ಅನುಕೂಲತೆ ಜಾಸ್ತಿನೇ ವಿನಃ ಇದು ಬೇರೆ ಹಾಸ್ಪಿಟಲ್ಗಳ ಥರ ಬೇರೆ ಏನೂ ಕಾಂಪ್ಲಿಕೇಶನ್ಸ್ ಮಾಡೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರೂ ಒಂದ್ಸಲ ಹಿಮಾಸಕ್ಕೆ ಬಂದು ಭೇಟಿ ಕೊಡಿ. ನಿಮ್ಗೆ ಅರ್ಥ ಆಗುತ್ತೆ ಹೇಗಿದೆ, ಯಾವ ಥರ ಇದ್ದಾರೆ ಡಾಕ್ಟರು, ಇಲ್ಲಿನ ಮ್ಯಾನೇಜ್ಮೆಂಟ್ ಹೇಗಿದೆ, ಇಲ್ಲಿನ ಹೈಜೀನಿಕ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಹಿಮಾಸ್ ಹಾಸ್ಪಿಟಲ್ಗೆ ಭೇಟಿ ಮಾಡಿ. ನಮಸ್ಕಾರ.